ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನಾವು ಈ ಬಾಬೆಲ್ ಗೋಪುರ, ಕನ್ಫ್ಯೂಷನ್ ಟವರ್ ಎಂಬುದಾಗಿ ನಾವು ನೋಡ್ತೀವಲ್ಲ, ಅದರ ಬಗ್ಗೆ ನಾವು ಇನ್ನೂ ಕೆಲವು ಪಾಠಗಳನ್ನ ನಾವು ಈ ದಿನದಲ್ಲಿ ಕಲಿಯಕ್ಕೆ ಹೋಗ್ತೀವಿ. ನೋಡಿ, ಆದಿಕಾಂಡ 10ನೇ ಅಧ್ಯಾಯ ಬಾಬಿಲೋನಿನ ಆರಂಭವನ್ನು ತೋರಿಸ್ತಾರೆ. ಅದರ ನಾಶನ, ಬಾಬಿಲೋನ್ ನಾಶನ ಬಂದು ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಸತ್ಯವೇದದ ಆರಂಭದಿಂದ ಸತ್ಯವೇದದ ಅಂತ್ಯದವರೆಗೂ ಬಾಬಿಲೋನಿನ ಕ್ರಿಯೆಯನ್ನೇ ನಾವು ನೋಡೋರಾಗಿದ್ದೇವೆ. ಸೊ ಬಾಬಿಲೋನ್ ಆರಂಭ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಾವು ಕಲಿಯಕ್ಕೆ ಹೋಗ್ತೀವಿ. ಬಟ್ ಆದರೆ ಇವತ್ತು ನಿನ್ನ ಕುಟುಂಬದಲ್ಲಿ ಯಾವುದರಿಂದ ನಿನ್ನ ಕುಟುಂಬ ಆರಂಭವಾಗ್ತದೆ? ಹಣದಿಂದನ, ಆಸ್ತಿಯಿಂದನ, ಕೆಲಸದಿಂದನ, ಸೇವೆಯಿಂದನ, ಯಾವುದರಿಂದ? ನಿನ್ನ ಮೊಬೈಲ್ನಿಂದನ ನಿನ್ನ ಕುಟುಂಬ ಆರಂಭ ಆಗ್ತದೆ. ನನ್ನ ಕುಟುಂಬ, ನನ್ನ ದೈನಂದಿನ ಜೀವಿತ, ಪ್ರಿಯ ದೇವರ ಮಕ್ಕಳೇ, ಯಾವಾಗಲೂ ಬೈಬಲಿಂದ ಆರಂಭವಾಗಬೇಕು, ಪ್ರಾರ್ಥನೆಯಿಂದ ಆರಂಭವಾಗಬೇಕು, ಆರಾಧನೆಯಿಂದ ಆರಂಭವಾಗಬೇಕು, ಸಭೆಯಿಂದ ಆರಂಭವಾಗಬೇಕು. ಆಗ ನೋಡ್ರಿ ನಮ್ಮ ಕುಟುಂಬಗಳಲ್ಲಿ ಸೈತಾನ್ ಬಂದು ಒಕ್ಕಕ್ಕಾಗಲ್ಲ. ಇವತ್ತು ನೋಡ್ರಿ ಅಲ್ಲಿ ಅವರು ಏನ್ ಹೇಳ್ತಾರೆ? ಬನ್ನಿ ಒಳ್ಳೊಳ್ಳೆ ಇಟ್ಟಿಗೆಗಳನ್ನ ಮಾಡೋಣ ಅಂತಾರೆ. ಒಳ್ಳೆ ಐಡಿಯಾಗಳು ಇರೋದು ಒಳ್ಳೇದೇ, ಬಟ್ ಆದ್ರೆ ಒಂದು ಗಾದೆ ಯಾರೋ ಹೇಳ್ತಾರೆ, ನಾಟ್ ಆಲ್ ಗುಡ್ ಐಡಿಯಾಸ್ ಆರ್ ಗಾಡ್ ಐಡಿಯಾ. ಸೊ ಅದರಿಂದ ಮನುಷ್ಯರು ಕೊಡುವಂತ ಒಳ್ಳೆ ಐಡಿಯಾಗಳು ನಿಜವಾಗ್ಲೂ ದೇವರಿಂದ ಬಂದಂತ ಆ ಸಮಯಕ್ಕೆ, ಆ ಕಾರ್ಯಕ್ಕೆ ದೇವರಿಂದ ಒಳ್ಳೆ ಐಡಿಯಾನ ಎಂಬುದಾಗಿ ನಾನು ತಿಳ್ಕೊಳ್ಬೇಕು. ಅಂದ್ರೆ ಈಗ ಉದಾಹರಣೆಗೆ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೊಳ್ಳೆ ಉಪದೇಶವನ್ನ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅದು ಮಾಡಲೇಬೇಕು. ಆದ್ರೆ ನಮ್ಮ ಜೀವಿತದ ಹಲವು ಕಾರ್ಯಗಳಿಗೆ, ಮೇಜರ್ ವಿಷಯಗಳಿಗೆ ನಮಗೆ ದೇವರ ಐಡಿಯಾಗಳು ಬೇಕು. ಇದು ಬಹಳ ಪ್ರಾಮುಖ್ಯ. ಎಷ್ಟೋ ಜನ ಅಲ್ಲೇ ನಾವೇನಾಗ್ತೀವಿ, ಮಿಸ್ಟೇಕ್ ಆಗ್ತೀವಿ. ನಾಟ್ ಆಲ್ ಗುಡ್ ಐಡಿಯಾಸ್ ಆರ್ ಗಾಡ್ ಐಡಿಯಾ, ವಿ ನೀಡ್ ಗಾಡ್ ಐಡಿಯಾ. ಪೇತ್ರ ಮೀನ್ ಸಿಕ್ಲಿಲ್ಲ, ಅವನು ಈ ವಾಸ್ ಎ ಪ್ರೊಫೆಷನಲ್ ಫಿಶರ್ ಮ್ಯಾನ್, ಬಟ್ ಮೀನ್ ಸಿಕ್ಕಿಲ್ಲ. ಸೊ ಏನಾಯ್ತು? ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾರೆ. ಬಂದಾಗ ನೀನು ಬಲಗಡೆಯಲ್ಲಿ ಆಳದಲ್ಲಿ ಏನು ಬಲೆಯನ್ನ ಬೀಸು ಅಂದಾಗ ಅವ್ನು ಮೀನ್ ಸಿಗ್ತದೆ. ಬಟ್ ಅವನಿಗೆ ಐಡಿಯಾ ಇತ್ತು, ಆದರೆ ಐಡಿಯಾ ವರ್ಕ್ ಆಗಿಲ್ಲ. ಸೊ ಹಾಗಾದರೆ ಪ್ರಿಯರೇ, ಎಷ್ಟೋ ಜನ ನೀವು ಐಡಿಯಾಗಳ ಮೇಲೆ ಡಿಪೆಂಡ್ ಆಗಿದ್ದೀರಾ. ಯೂಟ್ಯೂಬ್ಗಳಲ್ಲಿ ಮಾತ್ರವಲ್ಲದೆ ಗೂಗಲ್ನಲ್ಲಿ ನಾವು ಸರ್ಚ್ ಮಾಡ್ತೀವಿ, ಏನೇನೋ ನಮಗೆ ಐಡಿಯಾಗಳು ಸಿಗುತ್ತೆ. ಅದೆಲ್ಲಾನು ಫಾಲೋ ಮಾಡೋದು ದೇವರ ಮಕ್ಕಳಿಗೆ ತಕ್ಕದ್ದಲ್ಲ. ಅಂದ್ರೆ ನಾವು ಕೆಲವು ಪಾಠಗಳನ್ನ ಕಲಿಬೇಕು, ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನ ಕಲಿಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದ್ರೆ ಅದು ದೇವರು ನಿನಗೆ ಹೇಳಿದ್ರ, ದೇವರ ಆಲೋಚನಾ ಸಭೆಯಲ್ಲಿ ನಿಂತ್ಕೊಂಡು ದೇವರು ಹೇಳಿದ್ದನ್ನ ಕೇಳು. ನೀನು ಏನ್ ಮಾಡ್ಬೇಕಂತಿದ್ಯೋ ಅದ್ರಲ್ಲಿ ನೀನು ಸಕ್ಸಸ್ ಕಾಣ್ತೀಯ. ಸರಿನಾ? ಸೊ ಟೇಕ್ ದ ಬೈಬಲ್, ರೀಡ್ ದ ಬೈಬಲ್, ವೇಟ್ ಅಪಾನ್ ಗಾಡ್ and you will get the good counsel from God. ದೇವರಿಂದ ದೇವರ ಕೌನ್ಸಿಲ್ ಸಿಗುತ್ತೆ. ಪೇತ್ರನಿಗೆ ಮೀನ್ ಸಿಕ್ತ ಹಾಗೆ, ಬಲೆ ಅರಿವಷ್ಟು ಮೀನ್ ಸಿಕ್ತು, ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಅನ್ನ ದೇವರ ವಾಕ್ಯದ ಮೂಲಕ ಕಾಣ್ತೀರಾ. ಕರ್ತನು ತಾನೇ ಆ ರೀತಿ ನಿಮ್ಮೆಲ್ಲರನ್ನು ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಹೌದಪ್ಪ, ಅನೇಕ ವೇಳೆ ನಮ್ಮ ಐಡಿಯಾಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಅಥವಾ ಬೇರೆಯವರ ಐಡಿಯಾಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆದ್ರೆ ನಿನ್ನ ಆಲೋಚನೆಯನ್ನು ಅನುಸರಿಸಿ ನಾವು ನಡೀತಾ ಇಲ್ಲ. ನಮ್ಮನ್ನು ಕ್ಷಮಿಸು, ನಿನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆ, ನಮ್ಮನ್ನು ಶುದ್ಧ ಮಾಡು. ಇನ್ಮೇಲೆ ಎಲ್ಲರೂ ನಿನ್ನ ಆಲೋಚನೆ ಅನುಸರಿಸಿ ನಡೆಯುವಾಗೆ, ನಷ್ಟ ಯಾರು ಹೊಂದಿದಾರೋ ನಿನ್ನ ಆಲೋಚನೆಗೆ ತಕ್ಕಂತೆ ನಡೆಯುವಾಗ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮ ತುಂಬಿ ತುಳುಕಲಿ. ಆಮೇಲೆ. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ,
ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ